ಉಡುಪಿಯ ಹೆಗ್ಗುಂಜೆಯ ನೀರ್ಜಿಡ್ಡು ಎಂಬಲ್ಲಿ ಅನಧಿಕೃತ ಶೆಡ್ ಅನ್ನು ತೆರವು ಮಾಡಲಾಗಿದೆ. ಉಡುಪಿಯಲ್ಲೂ ಕೂಡ ಅನಧಿಕೃತ ಶೆಡ್ ತೆರವಾಗಿದೆ. ಉಡುಪಿ ಜಿಲ್ಲೆಯ ಹೆಗ್ಗುಂಜೆ ನೀರ್ಜೆಡ್ಡು ಎಂಬಲ್ಲಿ ತೆರವು ಮಾಡಿರುವುದು ಅನಧಿಕೃತ ಶೆಡ್ ಅನ್ನ. ಬ್ರಹ್ಮಾವರದ ಹೆಗ್ಗುಂಜೆ ಗ್ರಾಮದ ನೀರ್ಜೆಡ್ಡು ಎನ್ನುವಂತ ಗ್ರಾಮದಲ್ಲಿ ಅನಧಿಕೃತ ಶೆಡ್ ಅನ್ನು ತೆರವು ಮಾಡಲಾಗಿರುವುದು. ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿದ್ದ 5 ಶೆಡ್ ಹಾಗೆ ನಿರ್ಮಾಣ ಹಂತದ ಕಟ್ಟಡವನ್ನ ತೆರವು ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ತೆರವು ಮಾಡಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಉಡುಪಿಯ ಹೆಗ್ಗುಂಜೆಯ ನೀರ್ಜೆಡ್ಡು ಎಂಬ ಸ್ಥಳದಲ್ಲಿ 5 ಶೆಡ್ ಹಾಗೆ ನಿರ್ಮಾಣ ಹಂತದ ಕಟ್ಟಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆ ಕಟ್ಟಡವನ್ನ ಕೋರ್ಟ್ ಆದೇಶದ ಅನ್ವಯ ತೆರವು ಮಾಡಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅದು ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ಇಲ್ಲಿಗಲಿ ಕಟ್ಟಿದಂತಹ ಕಟ್ಟಡ ಅನ್ನೋದಾಗಿ ಗೊತ್ತಾಗಿದೆ. ಹಾಗಾಗಿ ಆ ಸ್ಥಳದಲ್ಲಿದ್ದಂತಹ ಕಟ್ಟಡವನ್ನ ತೆರವು ಮಾಡಿದ ಕೆಲಸ ಆಗಿದೆ. ಬ್ರಹ್ಮಾವರ ತಹಶೀಲ್ದಾರ್ ನೇತೃತ್ವದಲ್ಲಿ ತೆರವಾಗಿರುವುದು. ಬ್ರಹ್ಮಾವರದ ತಾಲೂಕು ಕಚೇರಿಯ ಬಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಕುಡುಬಿ ಜನಾಂಗದ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅಂತ ಮನೆ ತೆರವು ಕಾರ್ಯವನ್ನ ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ. ಬ್ರಹ್ಮಾವರ ತಹಶೀಲ್ದಾರ್ ವಿರುದ್ಧ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಕಡುಬಡವರ ಮನೆಯನ್ನ ತೆರವು ಮಾಡಿದ್ದಕ್ಕೆ ಕಿಡಿಕಾರ್ತಿದ್ದಾರೆ. ಬ್ರಹ್ಮಾವರ ತಹಶೀಲ್ದಾರ್ ನೇತೃತ್ವದಲ್ಲಿ 5 ಶೆಡ್ ಹಾಗೆ ನಿರ್ಮಾಣ ಹಂತದ ಕಟ್ಟಡವನ್ನ ತೆರವು ಮಾಡಲಾಗಿರುವುದು. ಆದ್ರೀಗ ಪ್ರತಿಭಟನೆಯ ಕಾವು ಜೋರಾಗಿ ತಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇನ್ನು ನಿರ್ಮಾಣ ಹಂತದ ಕಟ್ಟಡವನ್ನ ತೆರವು ಮಾಡಿರೋದು. ಹಾಗಾಗಿ ಪ್ರತಿಭಟನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಕಡು ಬಡವರ ಮನೆಯನ್ನ ಯಾಕೆ ತೆರವು ಮಾಡಿದ್ರಿ ಅನ್ನೋದಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಡುಬಿ ಜನಾಂಗದ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇರುವುದು. ಬೃಹತ್ ಸಾರ್ವಜನಿಕರ ಪ್ರತಿಭಟನೆ ಅನ್ನುವಂಥ ಬ್ಯಾನರ್ ಕಟ್ಟಿ ಅಲ್ಲಿದ್ದಂತಹ ಕುಡುಬಿ ಜನಾಂಗದ ಕೆಲ ಸದಸ್ಯರು ಕೂಡ ಕುಳಿತುಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಮ್ಮ ಸಂಸದರು ಘೋಷಣೆಯನ್ನು ಮಾಡಿದ್ದಾರೆ. ಉದ್ದೇಶಿಸಿ ಉಡುಪಿ ಸಮಾಜದ ಜಿಲ್ಲೆಯ ಅಧ್ಯಕ್ಷರು ಪ್ರಭಾಕರ್ ನಾಯ್ಕ ಕಲಬುರ್ಗಿ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಇನ್ನು ಅನಧಿಕೃತ ಶೆಡ್ ತೆರವು ಮಾಡಿದ ಸ್ಥಳಕ್ಕೆ ಸಂಸದರು ಶಾಸಕರು ಭೇಟಿಯನ್ನ ನೀಡಿದ್ದಾರೆ. ಬಿಜೆಪಿಯ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಶಾಸಕ ಕಿರಣ್ ಕುಮಾರ್ರಿಂದ ಸ್ಥಳ ಪರಿಶೀಲನೆ ಆಗಿದೆ. ಈಗಾಗಲೇ ಮನೆ ಕಳೆದುಕೊಂಡಂತಹ ಮನೆಯ ವಾರಸುದಾರರಿಗೆ ನಾಯಕರು ಸಾಂತ್ವನವನ್ನ ಹೇಳಿದ್ದಾರೆ. ನಿಮ್ಮೊಂದಿಗೆ ನಾವಿದ್ದೀವಿ, ನ್ಯಾಯವನ್ನ ಒದಗಿಸಿಕೊಡ್ತೀವಿ, ಮನೆಯನ್ನ ಒದಗಿಸೋದಕ್ಕೂ ಕೂಡ ಕೈ ಜೋಡಿಸ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಅನಧಿಕೃತವಾಗಿ ಶೆಡ್ ಅನ್ನ ತೆರವು ಮಾಡಿದ್ದಾರೆ. 5 ಶೆಡ್ ಹಾಗೆ ನಿರ್ಮಾಣ ಹಂತದ ಕಟ್ಟಡವನ್ನ ತೆರವು ಮಾಡಿದಾರಲ್ಲ, ಆ ಜಾಗದಲ್ಲಿ ಈಗ ಕುಡುಬಿ ಜನಾಂಗದ ಕುಟುಂಬದವರು ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದರ ಮಧ್ಯದಲ್ಲಿ ತೆರವಾದಂತಹ ಸ್ಥಳಕ್ಕೆ ಶಾಸಕರು ಸಂಸದರು ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ಮನೆಯ ವಾರಸುದಾರರ ಜೊತೆ ಮಾತನಾಡಿದ್ದಾರೆ. ನಿಮಗೆ ನಿಮಗೆ ಮನೆ ಕಟ್ಟಿಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ, ನಿಮ್ಮ ಜೊತೆ ನಾವಿರ್ತೀವಿ, ನ್ಯಾಯವನ್ನ ಒದಗಿಸಿಕೊಡ್ತೀವಿ ಅನ್ನೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮನೆ ಒದಗಿಸೋದಕ್ಕೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅನ್ನೋದಾಗಿ ಸ್ಥಳಕ್ಕೆ ಬಂದು ಭರವಸೆಯನ್ನ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ ಧಿಕ್ಕಾರ, 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 ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ ಧಿಕ್ಕಾರ, 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 ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ ಧಿಕ್ಕಾರ, 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 ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ, ಭ್ರಷ್ಟಾಚಾರಿ ತಹಶೀಲ್ದಾರಿಗೆ